ಬಾಗಲಕೋಟೆಯಲ್ಲಿ ಮತ್ತೆ ಬೀದಿಗೆ ಬಂದ ಕಾಂಗ್ರೆಸ್ನ ಒಳ ಜಗಳ. ಉಮೇಶ್ ಮೇಟಿ ಆಪ್ತನ ಹಸ್ತಕ್ಷೇಪಕ್ಕೆ ಮಹಾದೇವಿ ಮೇಟಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಟಿಕೆಟ್ ಅನ್ನ ಕೊಡುವಂತ ಸಂದರ್ಭದಲ್ಲೇ ಮಹಾದೇವಿ ಮೇಟಿಯವರು ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು, ಟಿಕೆಟ್ ಕೊಟ್ರೆ ನಾನ್ ಸಹಿಸಲ್ಲ ಅಂತ. ಆಮೇಲೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ ಕೊಟ್ರು, ಸಮಾಧಾನ ಪಡಿಸಿದ್ರು, ಸಂಧಾನ ಮಾಡಿದ್ರು. ಓಕೆ ಫೈನ್ ಅಂತ ಒಪ್ಕೊಂಡ್ರು, ಟಿಕೆಟ್ ಕೊಟ್ರು, ಗೆದ್ದಿದ್ದು ಆಯ್ತು. ಇದೀಗ ಮಹಾದೇವಿ ಮೇಟಿಯವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೋಡಿ, ಈ ಉಮೇಶ್ ಮೇಟಿ ಆಪ್ತನ ಹಸ್ತಕ್ಷೇಪದ ಬಗ್ಗೆನೆ ಮಹಾದೇವಿ ಮೇಟಿಯವರು ಈ ಹಿಂದೆನೂ ಷರತ್ತು ಹಾಕಿದ್ರು. ಓಕೆ ಆಯ್ತು, ಉಮೇಶ್ ಮೇಟಿ ಟಿಕೆಟ್ ಕೊಡಿ, ಬಟ್ ಅವರ ಆಪ್ತನ ಹಸ್ತಕ್ಷೇಪ ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳಿ ಈಗ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೇ ಬಿಟ್ರು. ಮಹಾದೇವಿ ಮೇಟಿಯವರು ಕಿಡಿಕಾರ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ರೀ ಎಲೆಕ್ಷನ್ ಗೆದ್ದು, ಆಗ್ಲೇ ಈಗ ಅಸಮಾಧಾನ, ಆಗ್ಲೇ ಈ ಕಿಚ್ಚು ಕಿಡಿ ಬೆಂಕಿ ಹೊತ್ಕೊಳ್ತಾ ಇದೆ. ಮತ್ತೆ ಈ ಹೊರಬಸು ಶೆಟ್ರು ವಿರುದ್ಧ ತಿರುಗಿ ಬಿದ್ದಿರೋದು ಮಹಾದೇವಿ ಮೇಟಿ. ಹೈಕಮಾಂಡ್ ಸ್ಪಷ್ಟ ಆದೇಶವಿದ್ರು PA ಎಂಬ ಆಪ್ತನ ಹಸ್ತಕ್ಷೇಪ ಮುಂದುವರಿಕೆ ಅತ್ಯಂತ ನೋವು ತಂದಿದೆ. ಇದು ಉಮೇಶ್ ಮೇಟಿ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರ ಇಚ್ಛೆಗೆ ವಿರುದ್ಧ. ಈ ಗೆಲುವು ಒಬ್ಬರಲ್ಲ, ಎಲ್ಲರ ಪರಿಶ್ರಮ, ನಂಬಿಕೆಯ ಫಲವಾಗಿದೆ. ಉಮೇಶ್ ಮೇಟಿ ಜನರ ನಂಬಿಕೆಗೆ ತಕ್ಕಂತೆ ನಿಲ್ಲಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಮಹಾದೇವ ಮೇಟಿ ಅವರು ಟಿಕೆಟ್ ಕೊಡೋಕ್ಕಿಂತ ಮುಂಚೆನೇ ಈ ಅಸಮಾಧಾನ ಹೇಳ್ಕೊಬಿಟ್ಟಿದ್ರು. ಅವ್ರ ಆಪ್ತ ಅಂತ ಒಬ್ಬ ಬರ್ತಾನೆ, ಅವನ್ನ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬಾರ್ದು ಅಂತ. ಎಲ್ಲ ಸೇರಿ ಓಕೆ ಆಯಿತು ಅಂತೆಲ್ಲ ಹೇಳಿ ಒಪ್ಸಿದ್ರು. ಇನ್ನು ಎಲೆಕ್ಷನ್ ರಿಸಲ್ಟ್ ಬಂದು ಎಷ್ಟು ದಿನ ಕಳೀತು ಹೇಳಿ? 10 ದಿನನೂ ನೆಟ್ಟಿಗೆ ಆಗಿಲ್ಲ. ಆಗ್ಲೇ ಈಗ ಮತ್ತೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ತೆಗೆದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೇ ಬಿಟ್ರು. ಇನ್ನು ಹೆಂಗಿಲ್ಲಿ ಏನು ಕತೆ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಈಗ ಈ ಅಸಮಾಧಾನವನ್ನು ಈಗ ಸರಿಪಡಿಸ್ಲಿಲ್ಲ ಅಂತಂದರೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ. ಅದನ್ನು ನೇರವಾಗಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಕೂತಿದ್ದಾರೆ. ಇದು ಒಬ್ಬರು ಗೆಲುವಲ್ಲ, ಎಲ್ಲರೂ ಪರಿಶ್ರಮ, ಈ ಥರ ಮಾಡೋದು ಸರಿಯಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಹಾದಿರಂಪ ಬೀದಿರಂಪ ಆಗತ್ತಾ ಈ ಅಸಮಾಧಾನ, ಭಿನ್ನಾಭಿಪ್ರಾಯ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಈಗ. ಮತ್ತೆ ಇದನ್ನಾದಷ್ಟು ಬೇಗ ಸರಿಪಡಿಸಬೇಕು ಕಾಂಗ್ರೆಸ್ನ ನಾಯಕರುಗಳು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ರಿಸಲ್ಟ್ ಬಂದು ಹಲವು ದಿನ ಏನಾಗಿಲ್ಲ, ಅಷ್ಟರ ಒಳಗೆ ಮತ್ತೆ ಅಸಮಾಧಾನ ಏನಾಯ್ತು ಇಲ್ಲಿ? ಎಲೆಕ್ಷನ್ ನಲ್ಲಿ ಏನು ಮೇಟಿ ಅವರ ಕುಟುಂಬದಲ್ಲಿ ಒಂದು ಟಿಕೆಟ್ಗೆ ಗೊಂದಲ ಕೂಡ ಶುರುವಾಗಿತ್ತು. ಅದಾದ ಬಳಿಕ ನನಗೂ ಕೂಡ ಟಿಕೆಟ್ ಬೇಕು, ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿದಿಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಮೇಟಿ ಅವರ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಖಡಕ್ ಆಗಿ ಕೂಡ ಹೇಳಿರುವಂತದ್ದು. ಅದಾದ ಬಳಿಕ ಸಿಎಂ ಅವರು ಒಂದು ಬಾರಿ ಮನವಿ ಮಾಡಿದ್ರು ಕೂಡ ಮಹಾದೇವಿ ಮೇಟಿ ಅವರು ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿದಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಸಿಎಂ ಅವರು ಮನವೊಲಿಕೆ ಮಾಡ್ಲಿಕ್ಕೆ ಬೆಂಗಳೂರಿಗೆ ಕರೆಸಿ ಅವರ ಒಂದು ದಿನ ಪೂರ್ಣವಾಗಿ ನಾಲ್ಕು ಮಕ್ಕಳ ಜೊತೆ ಚರ್ಚೆ ಮಾಡಿದ ಆದ ಬಳಿಕ ಉಮೇಶ್ ಮೇಟಿ ಅವರಿಗೆ ನನಗೆ ಕೊಡದೇ ಇದ್ರೆ ಆಯ್ತು, ಉಮೇಶ್ ಮೇಟಿ ಅವರಿಗೆ ನೀವು ಟಿಕೆಟ್ ಕೊಡ್ಬೇಕು ಅನ್ನುವಂತ ಮಾಹಿತಿಗಳನ್ನ ಮಹಾದೇವಿ ಮೇಟಿ ಹೇಳ್ತಾರೆ. ಮಹಾದೇವಿ ಮೇಟಿ ಅವರ ಹೇಳಿದ ಪ್ರಕಾರವಾಗಿ ಮಹಾದೇವಿ ಮೇಟಿಯ ನುಡಿದಂತೆ ಅಲ್ಲಿ ಸಿಎಂ ಅವರು ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಡುವಂತ ಕೆಲಸಕ್ಕೂ ಕೂಡ ಅಲ್ಲಿ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೊಬ್ಬರ ಹಸ್ತಕ್ಷೇಪ ನಡೀತಾ ಇದೆ, ಅವರನ್ನ ಹೊರಗಿಡಬೇಕು ಅನ್ನುವಂಥದ್ದು ಮಹಾದೇವಿ ಮೇಟಿಯ ಕಿರು ಪುತ್ರಿಯದಾಗಿತ್ತು. ಆಗ್ಲೂ ಕೂಡ ಗುಳೇದಗುಡ್ಡದ ಏನು ಹೊರಬಸು ಶೆಟ್ಟರ್ ಅವರ ವಿರುದ್ಧ ಒಂದು ಪೋಸ್ಟ್ ಅನ್ನ ಕೂಡ ಮಹಾದೇವಿ ಮೇಟಿ ಹಾಕಿದ್ರು. ಅದಾದ ಬಳಿಕ ಎಲೆಕ್ಷನ್ ನಲ್ಲಿ ಕೂಡ ಅವರನ್ನ ದೂರ ಇಡುವಂತ ಕೆಲಸಕ್ಕೂ ಕೂಡ ಇಲ್ಲಿಯ ಕಾಂಗ್ರೆಸ್ ನಾಯಕರು ಮತ್ತು ಇಲ್ಲಿಯ ನಾಯಕರು ಮಾಡಿದ್ರು. ಅದಾದ ಬಳಿಕ ಮತ್ತೆ ಚುನಾವಣೆ ಮುಗಿದ 4-5 ದಿನಗಳಲ್ಲಿ ಮತ್ತೆ ಮಹಾದೇವಿ ಮೇಟಿ ಅವರ ಫೇಸ್ಬುಕ್ ಜಾಲತಾಣದ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿರುವಂತದ್ದು. ಇದು ಮಾತು ಉಳಿಸಿ ಹಸ್ತಕ್ಷೇಪ ನಿಲ್ಲಿಸಿ ಅನ್ನುವಂತ ಪೋಸ್ಟ್ ಅನ್ನ ಕೂಡ ಈಗಾಗಲೇ ಮಹಾದೇವಿ ಮೇಟಿ ಹಾಕಿರುವಂತದ್ದು. ಏನು PA ಎಂಬ ಆಪ್ತನ ಹಸ್ತಕ್ಷೇಪ ಬೇಡ, ಮುಂದುವರಿಕೆ ಅಂತ ಅಂತ್ಯ ನೋವು ತಂದಿದೆ ನನಗೆ ಅನ್ನುವಂತ ಮಾತುಗಳನ್ನು ಕೂಡ ಮತ್ತೆ ಇಲ್ಲಿ ಎಲ್ಲರ ಒಂದು ಜವಾಬ್ದಾರಿಯಿಂದ ಏನು ಉಪಚುನಾವಣೆಯಲ್ಲಿ ನಮ್ಮ ಗೆಲುವಾಗಿದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂತ ಏನು ನೀವು ನುಡಿದಂತೆ ನಡೆದಿದ್ದೀರಿ ಅದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತ ಪೋಸ್ಟ್ ಅನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಮಹಾದೇವಿ ಮೇಟಿ ಅವರ ಅಭಿಮಾನಿಗಳ ಬಳಗದಿಂದಲೇ ಪೋಸ್ಟ್ ವೈರಲ್ ಆಗಿರುವಂತದ್ದು. ಇದು ಯಾವ ಹಂತಕ್ಕೆ ತಲುಪತ್ತೆ, ಮತ್ತೆ
ಭಿನ್ನಮತ ಕಾಂಗ್ರೆಸ್ನ ಒಂದು ಮೇಟಿ ಕುಟುಂಬದಲ್ಲಿ ಮತ್ತೆ ಒಳತೆಗೆದುಗೆ ಶುರುವಾಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾವ ಹಂತದಲ್ಲಿ ಇದನ್ನ ಸರಿ ಮಾಡ್ತಾರೆ ಇಲ್ಲಿಯ ನಾಯಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.